ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ನೋಡಿ, ಚಾರ್ಜ್ ಶೀಟ್ಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಇವತ್ತು ಎಷ್ಟೊತ್ತಿದ್ರೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಕಡೆ ಬಳ್ಳಾರಿ ಜೈಲಲ್ಲಿರುವಂತಹ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ ಅಂತೆ. ಮೊನ್ನೆ ರಾತ್ರಿಯಿಂದ ನಿದ್ದೆ ಇಲ್ಲ, ಊಟ ಇಲ್ಲದೆ ಅತ್ತಿಂದಿತ್ತ ಓಡಾಡಿದ್ದು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಹಿನ್ನೆಲೆ ಊಟ ನಿದ್ರೆ ಬಿಟ್ಟಿದ್ದಾನೆ ಡೆವಿಲ್. ಇವತ್ತು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಬಗ್ಗೆ ಏನೂ ಗೊತ್ತಾಗದೆ ಪೊರ್ಕೆ ಅತಂತ್ರವಾಗಿದ್ದಾನಂತೆ. ಏನಿರಬಹುದು, ನನ್ನ ಪಾತ್ರ ಏನು, ನನಗೆ ಯಾವ ರೀತಿ ಮುಳುವಾಗುತ್ತೆ, ಕಂಟಕ ಆಗುತ್ತೆ, ಇಂಥ ಟೆನ್ಷನ್ಗಳು ಹೆಚ್ಚಾಗ್ತಾ ಇದೆ ಆತನಿಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಕಂಟಕ ಎದುರಾಗಿದೆ. ನಿನ್ನೆ ಸಲ್ಲಿಕೆ ಆಗತ್ತೆ ಅಂತಿತ್ತು. ಆಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಎಲ್ಲವೂ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ. ಆಮೇಲೆ ತನಿಖೆಗಳು ನಿಂತೋಗ್ಬಿಡ್ತದೆ. ತನಿಖೆ ಅಂದರೆ ಪೊಲೀಸರು ಕರ್ಕೊಂಬರೋದು ಎಲ್ಲ, ಈ ಮಹಜರು, ತನಿಖೆ, ಸಾಕ್ಷಿ ಸಂಗ್ರಹ, ಗಿಟ್ರೀವ್. ಆದರೆ ಚಾರ್ಜ್ ಶೀಟ್ ಇನ್ನೊಂದು ಸಲ್ಲಿಕೆನೂ ಮಾಡಬಹುದು. ಇದು ಯಾಕೆ ಅಂತಂದರೆ 90 ದಿನಗಳು ಫಿಕ್ಸ್ ಮಾಡಿದ್ದಾರೆ. 90 ದಿನದೊಳಗಾಗಿ ಸಲ್ಲಿಸಬೇಕು ಅಂತೇಳಿ. ಇಲ್ಲಾಂದ್ರೆ ಏನಾಗುತ್ತೆ ನೋಡಿ, ತುಂಬ ಟೈಮ್ ಎಳೆದು ಬಿಡ್ತಾರೆ. 6 ತಿಂಗಳು, 1 ವರ್ಷ. ಹಾಗೇನಾಗ್ಬಿಡ್ತದೆ, ಈ ಕಾವು ಕಳ್ಕೊಂಡ್ಬಿಡ್ತದೆ. ಕಾವು ಕಳ್ಕೊಂಡಾಗ ಆರಾಮಾಗಿ ತಪ್ಪಿಸ್ಕೊಂಡ್ಬಿಡ್ತಾರೆ. ತಪ್ಪಿಸ್ಕೋಬಾರ್ದು. 90 ದಿವಸಗಳಿಗೆ ಒಂದು ಚಾರ್ಜ್ ಶೀಟ್ ಹಾಕಲೇಬೇಕು. ಬಿಸಿ ದೋಸೆ ತಿನ್ನಂಗೆ ಇದು ಒಂದು ಚಾರ್ಜ್ ಶೀಟ್. ಈಗ ಒಂದು 2 ತಿಂಗಳುಗಳಂದ್ರೆ 2ನೇ ಚಾರ್ಜ್ ಶೀಟ್ ಹಾಕ್ಬೋದು. ಓಕೆ, ಸೊ ಸಲ್ಲಿಸ್ತಾರಂತೆ. ಬನ್ನಿ, ಕೊಲೆ ಆರೋಪ ಹೊತ್ತಿರೋರಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ. 17 ಜನರ ಪೈಕಿ 3 ಜನ ಬಚಾವಾಗ್ತಾರೆ. ಅದರ ಬಗ್ಗೆ ಕೂಡ ಹೇಳ್ತೀನಿ, ಒಂದು ಸ್ಟೋರಿ. ಈ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ. ಎಸಿಪಿ ಚಂದನ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್. ರೇಣುಕಾಸ್ವಾಮಿ ಕೊಲೆಯಾಗಿ ಬರೋಬ್ಬರಿ 75ಕ್ಕೂ ಹೆಚ್ಚು ದಿನವಾಯಿತು. ಸುದೀರ್ಘ ತನಿಖೆ ಮಾಡಿದ ಕಾಮಾಕ್ಷಿಪಾಳ್ಯ ಪೊಲೀಸರು ನಟ ದರ್ಶನ್ ಸೇರಿ 17 ಜನರನ್ನ ಕೊಲೆ ಸಂಬಂಧ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆರೋಪಿ ಬಂಧನದ ಬಳಿಕ ಸಾಕ್ಷಿ ಸಂಗ್ರಹ ಮಾಡಿದ ಪೊಲೀಸರು ಇಂದು ಕೋರ್ಟ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಇಂದು ಬೆಳಗ್ಗೆ ಎಸಿಪಿ ಚಂದನ್ ನೇತೃತ್ವದಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಮುಂದಾಳತ್ವದಲ್ಲಿ 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ಒಟ್ಟು 45ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಮತ್ತು 164 ಹೇಳಿಕೆ, 200ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರಂತೆ. ಚಾರ್ಜ್ ಶೀಟ್ನಲ್ಲಿ ಏನೇನಿದೆ? ಇಂದು ಸಲ್ಲಿಸಲಿರುವ ಚಾರ್ಜ್ ಶೀಟ್ 4,500 ಪುಟಗಳಿಗೂ ಅಧಿಕವಾಗಿ ಕೂಡಿರಲಿದೆಯಂತೆ. 25ಕ್ಕೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲಿಸಿದ್ದು 40ಕ್ಕೂ ಹೆಚ್ಚು ಜನರ 164 ಹೇಳಿಕೆಗಳನ್ನು ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್, ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, FSL, CFSL ವರದಿ, 1000ಕ್ಕೂ ಅಧಿಕ ಪುಟಗಳ CDR ರಿಪೋರ್ಟ್, ಕೃತ್ಯಕ್ಕೆ ಬಳಸಿದ್ದ 2 ಕಾರು, ಲಾರಿಯ ದಾಖಲೆಗಳು, ಆರೋಪಿಗಳ DNA ಪರೀಕ್ಷೆ, CCTV ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರಂತೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿ ಸ್ಥಾನ ಮೇಲೆ ಕೆಳಗಾಗುವ ಸಾಧ್ಯತೆ ಇದ್ದು, ದರ್ಶನ್ A2 ಬದಲು A1 ಆರೋಪಿಯಾಗುವ ಸಾಧ್ಯತೆ ಇದೆಯಂತೆ. ಸದ್ಯ ಮೊದಲ ಹಂತದಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಿದ್ದು, 2ನೇ ಹಂತವಾಗಿ 12 ತಿಂಗಳ ಬಳಿಕ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆಯಂತೆ. ಹೀಗಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ನಡುಕ ಹೆಚ್ಚಿಸಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈ ತ್ರಿಮೂರ್ತಿಗಳು, ಆ ಮೂವರ ಇಬ್ಬರ ಫೋಟೋ ಅಲ್ಲಿ DCP ಗಿರೀಶ್ ಇದ್ದಾರೆ, ಆಮೇಲೆ ACP ಚಂದನ್, ಆಮೇಲೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಇದ್ದಾರೆ. ನೋಡಿ, ಇವರು ACP ಚಂದನ್, DCP ಜೊತೆಗಿದ್ದಾರೆ ನೋಡಿ, ಇಬ್ಬರು ಕೂಡ. ಅದೊಂದು ವಿಡಿಯೋ ಇದ್ರೆ ಹಾಕಿ. ಗಿರೀಶ್ ಅವರು ಕೂಡ ಈಗ ರಾಜ್ಯ ಸರ್ಕಾರ ಏನಿದೆ ಅದರಲ್ಲಿರುವಂಥ ಓರ್ವ ಮಂತ್ರಿಯ ಅಳಿಯ. ಈಗೇನಿದೆ ಗೌರ್ಮೆಂಟ್ ಇದೆ, ನೋಡಿ ಅವರು ಅಲ್ಲಿದ್ದಾರಲ್ಲ, ಕ್ಯಾಪ್, ಕಾಕಿ ಕ್ಯಾಪ್, ಆ ಕಡೆ ಮಿಡ್ಲಲ್ಲಿದ್ದಾರಲ್ಲ, ಅವರು ಗಿರೀಶ್. ಓಕೆ, DCP. ಇವರು ಚಂದನ್, ACP, ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್. ಇವರ ಕೈಯಲ್ಲಿದೆ. ಇದರ ಮಿಡ್ಲಲ್ಲಿ ಕೂಡ ನಾನು ಅದೇ ಹೇಳ್ತಾ ಇರೋದು. ಈಗ ನೋಡಿ, ಅಲ್ಲಿ ಗಿರೀಶ್ ಇದ್ದಾರಲ್ಲ, ಅವರು ಓರ್ವ ಮಂತ್ರಿಯ ಮಗ. ಆ ಮಂತ್ರಿ ಕೂಡ ಸಾಮಾನ್ಯ ಮಂತ್ರಿ ಅಲ್ಲ. ನಾನು ಯಾರಂತ ಹೇಳಲ್ಲ, ಬೇರೆ ಇನ್ನೊಂದು ಫೈನ್ ಡೇ ಹೇಳೋಣ, ತೊಂದರೆ ಇಲ್ಲ. ಆದರೆ ಅದಕ್ಕಿದಕ್ಕೂ ಸಂಬಂಧ ಇಲ್ಲ.
ಅವರು ಮಂತ್ರಿ ಆದ್ರೆ ಮಂತ್ರಿ, ನೀನು ಮಾವ ಆದ್ರೆ ಮಾವ, ನಾನು ಅಳಿ ಆದ್ರೆ ಅಳಿ, ಆ ಥರ ಕೆಲಸ ಮಾಡೋ ಇರ್ತಾರೆ ಅಂತ ತುಂಬ ಜನ ಕೆಲಸ ಮಾಡೋರು ಇದ್ದಾರೆ. ಸೊ ಹಾಗಾಗಿ ಅವರ ಕೈಯಲ್ಲಿ ಸುಭದ್ರವಾಗಿದೆ. ಹಾಗಾಗಿ ಕೇಸ್ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ಅನ್ನುವಂಥ. ಬನ್ನಿ, ರೇಣುಕಾರಾಧ್ಯ ನಮ್ಮ ಜೊತೆ ಇದ್ದಾರೆ. ರೇಣುಕಾರಾಧ್ಯ, ಕಳೆದ 3-4 ದಿನಗಳಿಂದ ಅಲ್ಲೇ ಇದ್ದೀರಿ. ತಿಂಡಿ ಗಿಂಡಿ ಆಯ್ತಾ? ಏನು ತಿಂದ್ರಿ ಬೆಳಿಗ್ಗೆ? ಇನ್ನು ಟಿಫನ್ ಆಗಿಲ್ಲ ಸರ್. ಫಾಲೋ ಅಪ್ ಮಾಡ್ತಾ ಇದ್ದಾರೆ ನೋಡಿ, ಈಗ ಬಿಗ್ ಮಾರ್ನಿಂಗ್ ಆದ ತಕ್ಷಣ ಟಿಫಿನ್ ಆಗುತ್ತೆ. ಟಿಫಿನ್ ಆದ ನಂತರ ಅವ್ರಿಗೆ ಗೊತ್ತಿದೆ ಇವತ್ತು ಸಂಜೆ ತನಕ ಇದ್ದೇ ಇರುತ್ತೆ ಅಂತೇಳಿ. ಓಕೆ, ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ? ಈಗೇನೋ ಸರ್ಜಿಕಲ್ ಚೇರು ಕೊಟ್ಟರು. ಆಮೇಲೆ ಟಿವಿ ಕೇಳ್ತಾ ಇದ್ದಾರೆ. ಆಲ್ರೆಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಆಲ್ರೆಡಿ ಆ ಜೈಲಲ್ಲಿ 100 ಟಿವಿ ಇದೆಯಂತೆ. 100 ಟಿವಿಯಲ್ಲಿ ಒಂದು 75 ಟಿವಿ ವರ್ಕ್ ಆಗ್ತಿಲ್ವಂತೆ. ಈಗ ಹೊಸ ಟಿವಿ ಕೇಳಿದ್ದಾರಂತೆ. ಚಾರ್ಜ್ ಶೀಟಲ್ಲಿ ಏನು ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತೇಳಿ. ಸೊ ಅಲ್ಲಿ ಅಪ್ಡೇಟ್ಸ್ ಏನು? ಜಯಪ್ರಕಾಶ್, ಈ ಒಂದು ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ದಿನನಿತ್ಯ ಒಂದೊಂದು ರೀತಿ ಟೆನ್ಷನ್ಗಳು, ಒಂದೊಂದು ರೀತಿ ಸಂಕಷ್ಟಗಳು ಎದುರಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಷ್ಟು ದಿನ ಅವರಿಗೆ ಜೈಲಿನಲ್ಲಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಒಂದಷ್ಟು ಟೆನ್ಷನ್ ಆಗ್ತಾ ಇತ್ತು. ಅವ್ರು ಏನೇ ಕೇಳಿದ್ರು ಅಷ್ಟು ಈಸಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಏನು ಸರ್ಜಿಕಲ್ ಚೇರ್ನ ಕಳೆದ 3 ದಿನದಿಂದ ಕೇಳಿದ್ರು ಕೂಡ ಕೊಡದೆ ಇರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಅಲ್ಲಿ ಅಷ್ಟೊಂದು ಕಠಿಣವಾದ ನಿಯಮಗಳಿವೆ ಅನ್ನೋದನ್ನ ತೋರಿಸ್ಕೊಟ್ಟಿತ್ತು. ಇದೀಗ ಟಿವಿಯನ್ನು ಕೇಳ್ತಾ ಇದ್ದಾರೆ ದರ್ಶನ್. ಇನ್ನೊಂದು ಕಡೆಗೆ ಟೆಲಿಫೋನ್ ಅನ್ನು ಕೂಡ ದರ್ಶನ್ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಜೈಲಿನ ನಿಯಮಾವಳಿ ಪ್ರಕಾರ ಟಿವಿಯನ್ನು ಕೊಡೋದಕ್ಕೂ ಅವಕಾಶ ಇದೆ, ಜೊತೆಗೆ ಏನು ಟೆಲಿಫೋನನ್ನು ಕೊಡೋದಕ್ಕೂ ಅವಕಾಶ ಇರತಕ್ಕಂಥದ್ದು. ಆದರೆ ಇಬ್ಬರು ನಂಬರ್ಗಳನ್ನು ದರ್ಶನ್ ಅವರು ಮೊದಲನೇದಾಗಿ ಅಪ್ಲಿಕೇಶನಲ್ಲಿ ಕೊಡಬೇಕು. ಆ ಬಳಿಕ ಅವರಿಗೆ ಜೈಲಿನಲ್ಲಿ ಪ್ರಿಸನ್ ಕಾಲಿಂಗ್ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಅಲ್ಲಿಗೆ ಬಂದು ಅಂದರೆ ಈ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ದರ್ಶನ್ ಇರ್ತಕ್ಕಂಥ ಏನು ಹೈ ಸೆಕ್ಯೂರಿಟಿ ಸೆಲ್ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಬಂದು ಅವ್ರು ಮಾತನಾಡಬೇಕಾಗುತ್ತೆ. ಆ ಒಂದು ವ್ಯವಸ್ಥೆಯನ್ನು ದರ್ಶನ್ ಅವರಿಗೆ ಇಲ್ಲಿಯವರೆಗೂ ಕೊಟ್ಟಿಲ್ಲ. ಆದರೆ ಈಗ ದರ್ಶನ್ ಆ ವ್ಯವಸ್ಥೆಯನ್ನು ಕೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಏನು ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋದು ದರ್ಶನ್ ಅವ್ರಿಗೂ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಅಂದರೆ ನಿನ್ನೆ ಆಗಬೇಕಾಗಿತ್ತು ಅನ್ನೋದು ಅವರಿಗೆ ಗೊತ್ತಿತ್ತು, ಆದರೆ ಟೆಕ್ನಿಕಲ್ ಕಾರಣದಿಂದ ಅದು ಆಗಿಲ್ಲ. ಹೀಗಾಗಿ ಕಳೆದ 2 ದಿನದಿಂದ ದರ್ಶನ್ ಚಾರ್ಜ್ ಶೀಟ್ ಟೆನ್ಷನ್ನಲ್ಲಿದ್ದಾರೆ. ಯಾಕಂದರೆ ಈಗ ದರ್ಶನ್ ಅವರು ಆ ಒಂದು ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದಾರೆ. ಒಂದು ವೇಳೆ ಅವರನ್ನು A1 ಆರೋಪಿ ಮಾಡಿದರೆ ಮತ್ತಷ್ಟು ಸಂಕಷ್ಟಕ್ಕೆ ನಾನು ಎದುರಾಗುತ್ತೇನೆ, ಜೊತೆಗೆ ಬೇಲ್ ಸಿಗೋದಕ್ಕೂ ಕೂಡ ಕಷ್ಟವಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈಗ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ ಅಂತ ನಮಗೆ ಜೈಲಿನಲ್ಲಿರ್ತಕ್ಕಂಥ ಸಿಬ್ಬಂದಿಯಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಊಟ ಮಾಡೋದು, ಜೊತೆಗೆ ನಿದ್ದೆ ಮಾಡೋದು ಇವೆಲ್ಲವನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಜೈಲಿನಲ್ಲಿ ಎನಿ ಟೈಮ್ ಅವರು ಒಂಟಿಯಾಗಿ ಕುಳಿತುಕೊಂಡು ಪುಸ್ತಕಗಳನ್ನು ಓದೋದು, ಜೊತೆಗೆ ಜೈಲಿನಲ್ಲಿ ಪದೇ ಪದೇ ಸಮಯ ಎಷ್ಟಾಯಿತು ಅಂತ ಸಿಬ್ಬಂದಿಯನ್ನು ಕೇಳೋದು, ಈ ರೀತಿಯಾಗಿ ಮಾಡುವುದ್ರ ಮೂಲಕ ಟೆನ್ಷನನ್ನು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್ ರೇಣುಕಾರಾಧ್ಯ. ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ಬೆಳಿಗ್ಗೆ ಟಿಫಿನ್ ಮಾಡ್ಕೊಳ್ರಪ್ಪ, ಇವತ್ತು ತುಂಬ ಕೆಲಸ ಇದೆ. ಆಮೇಲೆ ಓಕೆ.